11ನೇ ತಾರೀಕಿನ ಹುಲಿಯೂರು ದುರ್ಗ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಂದು ಮಾಹಿತಿ ತಿಳಿದು ಬರುತ್ತೆ. ಉಜಿನಿ ಗ್ರಾಮ ಅದೇ ಊರಲ್ಲಿ ಒಂದು ಮನೆಯಲ್ಲಿ ಒಬ್ಬ ಅಜ್ಜಿ ಸುಮಾರು 75 ಇಯರ್ಸ್ ಓಲ್ಡ್ ನಾಗಮ್ಮ ಅನ್ನೋರು ಮೃತಾವಸ್ಥೆಯಲ್ಲಿ ಇರೋದು ಕಿಟಕಿಯಿಂದ ಅವ್ರ ರಿಲೇಟಿವ್ಸ್ ಎಲ್ಲ ನೋಡಿ ನಮಗೆ ಪೊಲೀಸರಿಗೆ ಮಾಹಿತಿ ತಿಳಿಸ್ತಾರೆ. ಇಮಿಡಿಯೇಟ್ಗೆ ಸ್ಪಾಟ್ಗೆ ಹೋಗಿ ನೋಡುವಾಗ ಅಲ್ಲಿ ಅವರು ಫ್ಯಾಮಿಲಿ ಮೆಂಬರ್ಸ್ ಸಮಕ್ಷದಲ್ಲಿ ಡೋರ್ ಓಪನ್ ಮಾಡಿ ನೋಡಿರುವಾಗ 75 ಇಯರ್ ಓಲ್ಡ್ ಏನು ನಾಗಮ್ಮ ಅನ್ನೋರಿದ್ದಾರೆ ಅವರು ಹಾಲಲ್ಲಿ ಬೆಡ್ ಮೇಲೆ ಮೃತಪಟ್ಟಿರೋ ಸ್ಥಿತಿಯಲ್ಲಿ ಬಿದ್ದಿರ್ತಾರೆ. ಸೊ ಇಮಿಡಿಯೇಟಾಗಿ ಅವ್ರ ಮಗ ಗೋವಿಂದರಾಜು ಅವರಿಂದ ಒಂದು ಕಂಪ್ಲೇಂಟ್ ತೊಗೊಂಡು ಅಲ್ಲಿ ಇರುವ ಘಟನಾಕ್ರಮ ಪ್ರಕಾರ ಒಂದು FIR ಮಾಡ್ಕೊಂಡಿದ್ವಿ. ಸೊ ಸೆಕ್ಷನ್ 311 ಅಂದರೆ ಮರ್ಡರ್ ಕಮ್ ರಾಬರಿ, 103 ಮರ್ಡರ್, 329 ಸಬ್ ಕ್ಲಾಸ್ 4 BNS ಪ್ರಕಾರ ಒಂದು FIR ಮಾಡಿಕೊಳ್ಳಲಾಗಿದೆ. ಮಾಡಿಕೊಂಡು ಇಮಿಡಿಯೇಟಾಗಿ ನಾವು ಮಲ್ಟಿಪಲ್ ಟೀಮ್ಸ್ ಫಾರ್ಮ್ ಮಾಡಿ ಯಾರು ಈ ಘಟನೆ ಮಾಡಿರ್ಬೋದು ಅನ್ನೋದಕ್ಕೆ ಹಿನ್ನೆಲೆ ವಿಚಾರಿಸುವಾಗ ನಮಗೆ ತಿಳಿದು ಬಂದಿರೋದೇನೆಂದರೆ 9th ಮಾರ್ಚ್ ಸಾಯಂಕಾಲ ಸುಮಾರು 7:30ಯಿಂದ 8:00 ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಮುತ್ತುರಾಜ್ ಅನ್ನೋನು ಅಜ್ಜಿ ಒಬ್ಬರೇ ಇದ್ದಾಗ ಮನೆ ಒಳಗೆ ಹೋಗಿ ಅಜ್ಜಿಯನ್ನು ಸಾಯಿಸಿರುವ ರೀತಿ ಕುತ್ತಿಗೆಯನ್ನು ಇದು ಮಾಡಿ ಪ್ರೆಸ್ ಮಾಡಿ ಮತ್ತು ದಿಂಬೆಯನ್ನು ಯೂಸ್ ಮಾಡಿ ಆಕ್ಸ್ಫಿಕ್ಸಿಯೇಷನ್ ಮಾಡಿಸಿ ಸ್ಮಾದರಿಂಗ್ ಮಾಡಿ ಅವಳನ್ನು ಸಾಯಿಸಿರೋದು ಕಂಡುಬಂದಿದೆ. ಈ ಮುತ್ತುರಾಜ್ ಅನ್ನೋನು ಅದೇ ಊರ ವಾಸಿಯಾಗಿರ್ತಾನೆ, ಕೂಲಿ ಕೆಲಸ ಮಾಡ್ಕೊಂಡಿರ್ತಾನೆ. ಆತಕ್ಕೆ ಅಜ್ಜಿ ಸಾಲ ಕೊಟ್ಟಿರ್ತಾರೆ. ಸೊ ಆ ಸಾಲವನ್ನು ಮತ್ತೆ ಕೇಳ್ತಾಯಿದ್ರು ಅನ್ನೋ ನೆಪದಿಂದ ಅಜ್ಜಿಯನ್ನು ಇವನು ಕೊಲೆ ಮಾಡಿರೋದು ಕಂಡು ಬರ್ತಾ ಇದೆ. ಕೊಲೆ ಜೊತೆಗೆ ಅಜ್ಜಿ ಕೈಯಲ್ಲಿರುವ 4 ಬಾಳೆಗಳನ್ನು, ಕಿವಿಯಲ್ಲಿರುವ ಓಲೆಗಳನ್ನು, ಕುತ್ತಿಗೆಯಲ್ಲಿರುವ ಏನು ಈ ಮಂಗಲಸೂತ್ರ ಏನಿದೆ ಅದನ್ನು ಅಲ್ಲಿ ಕಿತ್ಕೊಂಡು ಹೋಗಿ ಅವನು ಹೋಗಿರ್ತಾನೆ. ಸೊ ನಾವು ಮಾಡಿರುವ ಇನ್ವೆಸ್ಟಿಗೇಷನಲ್ಲಿ ಇವನು ಕಂಡು ಹೋಗಿರೋ ತಿಳಿದು ಬಂದು ಇಮಿಡಿಯೇಟಾಗಿ ಪತ್ತೆ ಮಾಡಿ 12 ಗಂಟೆ ಒಳಗಡೆ ಅವನು ಅರೆಸ್ಟ್ ಮಾಡಲಾಗಿದೆ. ಅರೆಸ್ಟ್ ಮಾಡಿ ಈ ಏನು ಕಳ್ತನ ಮಾಡಿ ತೊಗೊಂಡು ಹೋಗಿರೋ, ರಾಬರಿ ಮಾಡಿ ತೊಗೊಂಡು ಹೋಗಿರೋ ಈ ಗೋಲ್ಡ್ ಆರ್ನಮೆಂಟ್ಸ್ ಇದ್ದಾವೆ ಅವ್ರನ್ನು ರಿಕವರಿ ತೋರ್ಸೋಕ್ಕೆ ಕೇಳಿದಾಗ 2 ಗೋಲ್ಡ್ ಬ್ಯಾಂಗಲ್ಸನ್ನು ಚನ್ನಪಟ್ಟಣ ಒಂದು ಗೋಲ್ಡ್ ಶಾಪಲ್ಲಿ ಅಡ ಇಟ್ಟು ಸುಮಾರು 2.5 ಲಕ್ಷ ದುಡ್ಡು ಪಡ್ಕೊಂಡಿರ್ತಾನೆ. ಮತ್ತು ಮಿಕ್ಕಿದ ಗೋಲ್ಡನ್ನು ತೋಟದಲ್ಲಿ ಒಂದು ಕಡೆ ಬಚ್ಚಿಟ್ಟಿರ್ತಾನೆ. ಸೊ ನಾವು ಅರೆಸ್ಟ್ ಮಾಡಿ ನಮ್ಮ ಕಸ್ಟಡಿಯಿಂದ ಅವರು ರಿಕವರಿ ಮಾಡಿರ್ತೀವಿ ಮತ್ತು ಮಾನ್ಯ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಪೊಲೀಸ್ ಕಸ್ಟಡಿಯನ್ನು ತಗೊಳ್ಳಲಾಗಿದೆ. ಸೊ ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ, ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಆದಷ್ಟು ಬೇಗ ಚಾರ್ಜ್ ಶೀಟ್ ಮಾಡಿ ಶಿಕ್ಷೆ ಆಗುವಂಥ ರೀತಿಯಲ್ಲಿ ನಾವು ಇನ್ವೆಸ್ಟಿಗೇಷನ್ ನಡೆಸಲಾಗುತ್ತೆ ಅಂತ ಹೇಳಿ ಈ ಗುಡ್ ವರ್ಕ್ ಒಳ್ಳೆ ಕೆಲಸ ಮಾಡಿರುವ ನಮ್ಮ ಹುಲಿಯೂರು ದುರ್ಗ ಟೀಮನ್ನು ಅಭಿನಂದಿಸ್ತಾ ಇದ್ದೀನಿ. ಸೊ ಓಂ ಪ್ರಕಾಶ್ DSP ಅವರು ಮತ್ತು ನಮ್ಮ ಇನ್ಸ್ಪೆಕ್ಟರ್ ನವೀನ್ ಗೌಡ ಅವರು, ಸಬ್ ಇನ್ಸ್ಪೆಕ್ಟರ್ ಪ್ರಶಾಂತ್ ಮತ್ತು ಅವರ ಟೀಮ್ ASI ಗಂಗರಾಜು, ಸಚಿನ್ MS, ಕಾನ್ಸ್ಟೇಬಲ್ ಸತೀಶ್ CR, ನವೀನ್ ಕುಮಾರ್, ಮಂಜುನಾಥ್, ಭುಜಪ್ಪ ಮತ್ತು ಅಮೃತೂರ್ ಠಾಣೆ ಪೊಲೀಸರು ಸಹ ಇದರಲ್ಲಿ ಶಾಮೀಲಾಗಿದ್ದರು ಸಪೋರ್ಟಿಗೆ. ಅವರು ನಾರಾಯಣ ಸ್ವಾಮಿ, ರಾಮಕೃಷ್ಣ ಮತ್ತು ನಮ್ಮ ಟೆಕ್ನಿಕಲ್ ಸೆಲ್ ಎಲ್ಲರೂ ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ನಮ್ಮ 2 ಅಡಿಷನಲ್ SPಸು ಸಹ ಇಮಿಡಿಯೇಟ್ಲಿ ಸ್ಪಾಟ್ಗೆ ರೀಚ್ ಆಗಿ ನನ್ನ ಸಮೇತ ಜೊತೆಗೆ ಇದ್ದು ಅಲ್ಲಿ ಡೈರೆಕ್ಷನ್ಸ್ ನೀಡಲಾಗಿದೆ. ಸೊ ಆದಷ್ಟು ಇದು ಭಾಳ ಕ್ವಿಕ್ಕಾಗಿ ಇದು ಪತ್ತೆ ಮಾಡಿರೋದು ಇದು ಒಂದು ಒಳ್ಳೆಯ ಮೆಸೇಜ್ ಆಗುತ್ತೆ.